ಅವ್ರು ಅಲ್ಲಿ ಹೋಗಿ ಹಾಕ್ಬೇಕಾದ್ರು ಹೊರಗಡೆ ಹಾಕ್ಸು ಹೊರಗಡೆನೆ ಬರಕ್ಕಾಗಲ್ಲ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಅಲ್ಲ ಅಲ್ಲಿ ಯಾರಿಗೂ ಹೊರಗಡೆ ಬಂದು ಇದನ್ನ ನೋಡ್ತೀವಿ ಸರ್. ನೀವು ಎಷ್ಟು ದಿವಸದಿಂದ ಇದೆ ಸರ್? ಒಂದು ವರ್ಷ ಹೇಳ್ತೀನಿ ಈ ಸ್ಟೇಷನ್ ಜುರಿಸ್ಟಿಕ್ಷನ್ 126 ಕಿಲೋಮೀಟರ್ಸ್ ಇದೆ ಸರ್. 126 ಕಿಲೋಮೀಟರ್ಸ್ ಇದೆ ಸರ್. ನಮ್ದು ಪ್ರೊಫೈಲ್ ಏನಿದೆ, ಕ್ಷೇತ್ರದ ಪ್ರೊಫೈಲ್ ಏನಿದೆ? 134 ವಿಲೇಜಸ್ ಬರುತ್ತೆ ಸರ್. 134 ವಿಲೇಜಸ್ ಬರುತ್ತೆ ಸರ್. ಓಕೆ. 352 292 ಆಗಿದೆ ಸರ್ ಕೇಸಸ್. ಅವರೇಜ್ 350 ಕೇಸ್ ಸರ್. 350 ದಿಸ್ ಇಯರ್ ಆಗಿದೆ ಸರ್. ಲಾಸ್ಟ್ ಟೈಮ್ 292 ಆಗಿದೆ ಸರ್. ಅಲ್ಲ ರೀ ಸರ್, 352 ಕೇಸಸ್ ಪರ್ ಇಯರ್. ಎಸ್ ಸರ್. ಕೇಸ್ ಆಮೇಲೆ ಲಾಸ್ಟ್ ಇಯರ್ ಮಾತ್ರ 292 ಆಗಿದೆ ಸರ್. ಆಯ್ತು. 292. ಇನ್ನೇನಿದೆ? ಎಷ್ಟು ಕಾಫಿ ಎಸ್ಟೇಟ್ಸ್ ಇದೆ? ಕಾಫಿ ಎಸ್ಟೇಟ್ಸ್ ಗೆಂಡೆಹಳ್ಳಿ ಲಿಮಿಟ್ ಏನ್ ಬರುತ್ತೆ ಸರ್, ಅದು ಮಾತ್ರ ಕಾಫಿ ಎಸ್ಟೇಟ್. ನಿಮಗೆ ಲಿಮಿಟ್ ಅಲ್ಲಿ ಹಾಂ ಸರ್, ನಮ್ಮ ಲಿಮಿಟ್ ಅಲ್ಲಿ ಗೆಂಡೆಹಳ್ಳಿ ಮಾತ್ರ ಸರ್. ಒಂದೇನಾ? ಹಾಂ ಸರ್, ಗೆಂಡೆಹಳ್ಳಿ ಏರಿಯಾ ಇದೆಯಲ್ಲ ಸರ್, ಒಂದು ಹೋಬಳಿ ಇದೆಲ್ಲ ಅದು ಮಾತ್ರ ಕಾಫಿ ಎಸ್ಟೇಟ್ ಏರಿಯಾ ಬರುತ್ತೆ ಸರ್. ಉಳಿದೆಲ್ಲ ಎಷ್ಟು ಕಾಫಿ ಎಸ್ಟೇಟ್ಗಳಿದಾವೆ? ನಂಬರ್ ನಂಬರ್ ಆಫ್ ಕಾಫಿ ಎಸ್ಟೇಟ್ಸ್ ಓನರ್ಸ್ ಮೇಜರ್ ಇಲ್ಲ ಸರ್. 4 ಎಕರೆ ಮೈನರ್ ಗೊತ್ತಿಲ್ಲ. ಹಾಂ ಸರ್. ಎಷ್ಟು ಕಾಫಿ ಎಸ್ಟೇಟ್ಗಳು ಅಂದ್ರೆ 4 ಎಕರೆ ಇರುತ್ತೆ, 50 ಎಕರೆ ಇರುತ್ತೆ, 10 ಎಕರೆ ಇರುತ್ತೆ. 50 ಎಕರೆ ಓನರ್ಸ್ ಎಷ್ಟು ಜನ ಇದ್ದಾರೆ? ಓನರ್ಸ್ ಒಂದು 40 ಜನಕ್ಕಿಂತ ಜಾಸ್ತಿ ಇದೆ ಸರ್. 40ಕ್ಕಿಂತ ಜಾಸ್ತಿ ಇದೆ ಸರ್. ಎಲ್ಲ ಸ್ಮಾಲ್ ಕ್ವಾಂಟಿಟಿ ಸರ್. ಎಲ್ಲ 4-5 ಎಕರ್ಸ್ ಇರ್ಬೋದು. ಎಕರ್ಸ್ ತಿಳ್ಕೊಳ್ಳಿ ಸರ್. ಎಕರ್ಸ್ ನಿಮ್ಮ ಏರಿಯಾನಲ್ಲಿ ಹೋಬ್ಳಿ ನಾವು ತಿಳ್ಕೊಂಡಿದ್ದೀವಿ ಸರ್. ಎಕರ್ಸ್ ಕೇಳಿದ್ರು. ಅಲ್ಲಲ್ಲ, ನಿಮ್ಮ ಎಸ್ಟೇಟ್ ನಿಮ್ಮ ಲಿಮಿಟ್ ಅಲ್ಲಿ ಎಸ್ ಸರ್. ಇದು ನಿಮ್ ಲಿಮಿಟ್ ಅಲ್ವಾ? ಎಸ್ ಸರ್. ಈ ಲಿಮಿಟ್ ಅಲ್ಲಿ ಎಷ್ಟು ಕಾಫಿ ಎಸ್ಟೇಟ್ಸ್ ಇದೆ? 40 ಕಾಫಿ ಎಸ್ಟೇಟ್ ಅಂದ್ರೆ ಎಷ್ಟು ಎಕರೆ ಇದೆ? 4 ಎಕರೆಯವರು, 5 ಎಕರೆಯವರು. ಆಯ್ತು. ಅವರೆಲ್ಲ ಲೇಬರ್ಸ್ ಎಷ್ಟು ಜನ ಇದ್ದಾರೆ? ಲೇಬರ್ಸ್ 3500 ಜನ. ನಮ್ಗೆ ಈಗ ಲಿಸ್ಟ್ ತಗೊಂಡಿದ್ವಿ ಸರ್. ಎಲ್ಲ ಲೇಬರ್ಸ್ 3500 ಜನರಷ್ಟು ಲೇಬರ್ಸ್. 3500 ಜನ. ಹೊರಗಿನವರು ಅದೇ 3500. ಹೊರಗಿನವರು ಅಸ್ಸಾಂ ಹೋದ್ರೆ 3500 ತಗೊಂಡಿವಿ ಸರ್. ನಾವೀಗ ಏನ್ ಅಸ್ಸಾಮು ಬಿಹಾರ ಇದಾರಲ್ಲ ಸರ್, ಅವ್ರ ಲಿಸ್ಟ್ ಅಲ್ಲೇ 3500 ತಗೊಂಡಿವಿ ಸರ್. 3500 ಎಲ್ಲ ಹೊರಗಿನವರು. ಹಾಂ, ಹೊರಗಿನವರು. ಹಾಂ ಸರ್. ಔಟ್ಸೈಡರ್ಸ್. ಹಾಂ ಸರ್. ಎಲ್ಲಿ ಅವರು ಎಲ್ಲ ಅಸ್ಸಾಮು ಮತ್ತೆ ಬಿಹಾರ. ಆಯ್ತು. ವೆಸ್ಟ್ ಬೆಂಗಾಲ್. ಅವ್ರದ್ದು ಇಂಡಿವಿಜುವಲ್ ಪ್ರೊಫೈಲ್ ಮಾಡಿದ್ರ? ತಗೊಂಡಿದ್ದೀವಿ ಸರ್. ಟೆಂಪಲ್. ಹಾಂ ಸರ್. ವಿಸಿಟರ್ಸ್ ಹಾಂ ಸರ್. ಒಂದು ತಿಂಗಳಿಗೆ ಅಥವಾ ಒಂದು ವರ್ಷ? ಒನ್ ಡೇಗೆ 1500 ಅಬೌವ್ ಇರ್ತಾರೆ ಸರ್. ಒನ್ ಡೇ ಸಂಡೇ ಅಂಡ್ ಸ್ಯಾಟರ್ಡೇಸ್. ಸ್ಯಾಟರ್ಡೇ ಅಂಡ್ ಸಂಡೇಸ್ ಇಸ್ 3000 ಅಬೌವ್ ಇರ್ತಾರೆ ಸರ್. ಪ್ರತಿ ಸಂಡೇ ಸ್ಯಾಟರ್ಡೇ ಸರ್. ಫೆಬ್ರವರಿ ಮಾತ್ರ ಇದೆ ಸರ್. ಡಿಸೆಂಬರ್ ಜನವರಿ ಹಾಂ ಸರ್. ಬಂದ್ರೆ ಅವ್ರನ್ನ ಕೇಳ್ತೇವೆ ಸರ್. ಅವ್ರಿಗೆ ಪಾಸ್ಪೋರ್ಟ್, ವೀಸಾಸ್ ಬಂದಿರ್ತಾರಲ್ಲ ಸರ್, ಟ್ರಾವೆಲಿಂಗ್ ವೀಸಾ ಇದೆಯಾ, ಮತ್ತೆ ಯಾವ ಕಾರಣಕ್ಕೋಸ್ಕರ ಅವ್ರು ಬಂದಿದ್ದಾರೆ, ಮತ್ತೆ ಎಲ್ಲಿಂದ ಬಂದಿದ್ದಾರೆ, ಮತ್ತೆ ಅವ್ರದ್ದು ವೀಸಾ ಡೇಟ್ಸ್ ಏನಿದೆ ನೆಕ್ಸ್ಟ್ ವಾಪಸ್ ಹೋಗ್ಲಿಕ್ಕೆ, ಅದನ್ನು ವೆರಿಫೈ ಮಾಡ್ತೀವಿ ಸರ್. ನಾವು ಅಲ್ಲಿ ನಮ್ಮ ಯಾರು ಸ್ಟಾಫ್ ಇರ್ತಾರೆ ಅವರು, ಮತ್ತು ನಾವು ಕೂಡ ಒಂದ್ಸಲ ಹೋದಾಗ ಅವ್ರನ್ನ ಮಾತಾಡಿಸಿ ಕಮ್ಯುನಿಕೇಟ್ ಮಾಡ್ತೀವಿ ಸರ್. ಏನಾದ್ರು ಅಕಸ್ಮಾತ್ ಸಮಸ್ಯೆ ಇಲ್ಲ. ಬೆಳಗಿರೋರು ಬಂದ್ರೆ, ಕಾರ್ಗಿರೋರು ಬಂದ್ರೆ ಗೊತ್ತಾಗುತ್ತೆ, ನೇಪಾಳಿ ಬರ್ತಾನೆ, ಅವರು ನಮ್ಮ ಕಲರ್ ಇರ್ತಾರೆ, ಗೊತ್ತಾಗಲ್ಲ. ಹೆಂಗೆ ನೀವು ಕಂಡುಹಿಡಿತೀರಾ ಫಾರಿನರ್ ಅಂತ? DFMD ಇದೆ ಸರ್ ನಮ್ಮಲ್ಲಿ. ಚೆಕಿಂಗ್ DFMD ಮಾಡ್ಕೊಂಡು ಮಾಡಿಸಿದ್ವಿ ಸರ್. ನಮ್ಮ DR ಕಡೆಯಿಂದ DFMD ಇದೆ ಸರ್. ಒಂದು ಚೆಕ್ ಮಾಡಿ ಹೊರಗೆ ಕಳಿಸ್ಕೊಡ್ತೀವಿ ಸರ್. ಹೆಂಗೆ ಪ್ರತಿಯೊಬ್ಬರನ್ನ ಪ್ರತಿಯೊಬ್ಬರನ್ನ ಚೆಕ್ ಮಾಡೋದು ಸರ್. ನಮ್ಮವ್ರು ಗೊತ್ತಾಗಲ್ಲ ಸರ್. ಇಲ್ಲಿ ಅವರಾದ್ರೆ ಲೋಕಲಿಟ್ಸ್ ಆದ್ರೆ ನಮಗೆ, ಅಥವಾ ಲೋಕಲ್ ನಮ್ಮ ಕರ್ನಾಟಕದವರು ಅಥವಾ ನಮ್ಮ ನೇಷನ್ ಅವರು ಆದ್ರೆ ಐಡೆಂಟಿಫೈ ಆಗ್ತಾರೆ ಸರ್. ಗೊತ್ತಾಗ್ತಾರೆ. ಉಳಿದಿದ್ದನ್ನು ಕೂಡ ನಾವು ನೋಡ್ತೀವಿ ಸರ್. ಅವನ ಪಾಕಿಸ್ತಾನಿ ಬಂದ, ಆಫ್ಘಾನಿಸ್ತಾನಿ ಬಂದ, ನಮಗೆ ಇರ್ತಾರೆ. ಟೀಚರ್ಸ್ ಎಲ್ಲ ನಮಗೆ ಇರ್ತವೆ. ಭಾಷೆನೂ ಹೆಚ್ಚು ಕಮ್ಮಿ ಓದಿಗೆ ಮಾತಾಡ್ತಾರೆ, ನಮಗೆ ಇರ್ತಾರೆ. ಅವ್ರನ್ನೇ ಸ್ಟೇಟ್ ಇಂಟವ್ರು ಕೂಡ ಇರ್ತಾರೆ ಜೊತೆಯಲ್ಲಿ ಸರ್. ಅವರು ಎಲ್ಲ SB ಏನ್ ಮಾಡ್ತಾನೆ? ಐಡೆಂಟಿಫೈ ಮಾಡ್ತಾರೆ ಇಲ್ಲ ಸರ್. ರಜೆ ಇದ್ದಾರೆ ಸರ್. ಸಿಕ್ ಲೀವ್ ಏನ್ ಮಾಡ್ತಾನೆ SB? ಲೇಟ್ ಆಗಿ ಒಂದು ಆಕ್ಸಿಡೆಂಟ್ ಏನ್ ಮಾಡಿದ್ದಾನೆ? ಏನ್ ರಿಪೋರ್ಟ್ ಕೊಟ್ಟಿದ್ದಾನೆ? SB ರಿಪೋರ್ಟ್ ಕೊಡಿ. ಒಂದೊಂದು ಏರಿಯಾಗೆ
ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಅದಕ್ಕೆ